ಲೂಲು ಮಾಲ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅದು ಫ್ಯಾಮಿಲಿ ಜೊತೆ. ಆದರೆ ರೆಸಾರ್ಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು, ನಾವು ಇಷ್ಟಪಟ್ಟಿದ್ದ ರೆಸಾರ್ಟಲ್ಲಿ ಟಿಕೆಟೇ ಸಿಗಲಿಲ್ಲ. ಚೆನ್ನಾಗಿದೆ ನೋಡಿ, ಹಿಂಗಿದ್ವಿ. ಬಾವನ್ ಚೆನ್ನಾಗಿ ತೋರಿಸ್ಬೇಕಲ್ಲ, ಬೆಳಗ್ಗೆ ಹೇಳಿದ್ರಲ್ಲ. ಬೆಂಗಳೂರಲ್ಲೇ ಇದ್ಕೊಂಡು ನಾವು ಇಷ್ಟು ವರ್ಷ ಲೂಲು ಮಾಲಿಗೆ ಹೋಗೇ ಇರಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದೋ. ಅದು ನಮ್ಮ ಬಾವ ಮೂಡಿಗೆರೆಯಿಂದ ಬಂದಿದ್ದು ಫ್ಯಾಮಿಲಿ ಜೊತೆ. ಇಲ್ಲಿ ಮಕ್ಕಳು ಅಲ್ಲಿ ಗೇಮ್ಸ್ ನೋಡಿನೇ ಫುಲ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಲ್ಲೇ ತುಂಬ ಖುಷಿಪಟ್ಟರು ನೋಡಿದ ತಕ್ಷಣ. ನೋಡಿದ್ರಲ್ಲಿ ಎಷ್ಟು ಹ್ಯಾಪಿಯಾಗಿದ್ದಾರೆ ಇಲ್ಲಿ ಇಬ್ಬರೂ ಅಂತ. ನಾವು ಇಲ್ಲಿ ಎಂತಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಅಂದರೆ, ಇಲ್ಲಿ ಟಿಕೆಟ್ ತೊಗೋಬೇಕಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ ಎಲ್ಲರೂ. ಇಲ್ಲಿ ಸ್ಟಾರ್ಟಿಂಗೇ 1000ಇಂದ ಇತ್ತು, ಮತ್ತು 15,000ವರೆಗೂ ಇತ್ತು. ಇವಾಗ ನಿಮ್ಗೆ ತೋರಿಸ್ತೀನಿ ಎಷ್ಟರಿಂದ. ಇಲ್ಲಿ ನೋಡ್ತಾ ಇದ್ದೀರಲ್ಲ, 1000ಇಂದ 15,000. ನಾವು ತೊಗೊಂಡಿದ್ದು ಪ್ಯಾಕೇಜು 5,900 ತೊಗೊಂಡಿದ್ದು. ಎಕ್ಸ್ಟ್ರಾ ಅಮೌಂಟ್ ಕೂಡ ಸೇರಿಸ್ಕೊಟ್ಟಿದ್ರು. ಅದರಲ್ಲಿ 10,000 ಆಯಿತು. ಆದರೆ 900 ಇದೆಯಲ್ಲ, ಅದು ಟ್ಯಾಕ್ಸು ಪೇ ಮಾಡಿದ್ದು. ಇದು 5 years ವ್ಯಾರಂಟಿ ಇರುತ್ತೆ. ಈ ಥರ ಕಾರ್ಡ್ ಕೊಡ್ತಾರೆ, ಫಂಟೂರಾ ಅಂತ. ಇದರಲ್ಲೇ ನಾವು ಟ್ಯಾಪ್ ಮಾಡಿ ಹೋಗಬೇಕು. ಆದರೆ ಒಬ್ಬರು ಹೋದರೆ ಒಂದು ಸಲ ಟ್ಯಾಪ್ ಮಾಡಬೇಕು, ಆ ಥರ ಇದು. ಎಷ್ಟು ಜನ ಹೋಗ್ತೀವೋ ಅಷ್ಟು ಸಲ ಟ್ಯಾಪ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಗೇಮ್ಸ್ ಆಡಿದ್ರು ಅದರಲ್ಲಿ ಟ್ಯಾಪ್ ಮಾಡಬೇಕು. ಇಲ್ಲಿ ನಿಮಗೆ 1000 ತೊಗೊಂಡ್ರೆ 180 ರೂಪೀಸು ಟ್ಯಾಕ್ಸ್ ಕಟ್ಟಾಗುತ್ತೆ. ಆದರೆ ನಿಮ್ಗೆ ಕಾರ್ಡ್ ಸಿಗೋದು ಬರೀ 1000. ಅದೇ ನೀವು 2000, 3000, 5000 ಈ ಥರ ತಗೊಂಡ್ರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಆ್ಯಡ್ ಮಾಡಿಕೊಡ್ತಾರೆ. ಇಲ್ಲಿ 15,000 ಕಟ್ಟರೆ 32,000 ವರ್ತ್ ಕಾರ್ಡ್ ಕೊಡೋದು, ಆ ಥರ. ಇಲ್ಲಿ ಎಷ್ಟು ಗೇಮ್ಸ್ ಇತ್ತು ಅಂದರೆ ತುಂಬ ಇತ್ತು. ಯಾವ್ದು ಆಡೋದು ಯಾವ್ದು ಬಿಡೋದು ಅನ್ನೋ ಥರ. ಯಾಕಂದ್ರೆ ಅಷ್ಟು ಗೇಮ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಫುಲ್ಲು ಒಂದು ರೌಂಡ್ ಹೋಗಿ ಬಂದೆ. ಅದೆಲ್ಲ ವೀಡಿಯೋ ಮಾಡಿ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ. ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ.